ಸಾರಿ ಸ್ವಲ್ಪ ಲೇಟ್ ಆಯಿತು. ಶುರು ಮಾಡೋಣ ಅಲ್ವಾ? ಫೋಕಸ್. ಓಕೆ, ಡ್ರೆಸ್ ಹೇಗಿದೆ? ಸೂಪರ್. ಥ್ಯಾಂಕ್ ಯು. ಶುರು ಮಾಡೋಣ? ಓಕೆ. ಎಸ್. ಇವತ್ತಿನ ಕವನದ ಶೀರ್ಷಿಕೆ ಯಾರು ನೀನು? ನನ್ನ ಕನಸಿನ ಆಕಾಶದಲ್ಲಿ ಮೂಡಿದ ಚಂದಿರನೇ, ಅಥವಾ ಹೆಸರಿಲ್ಲದ ಮೌನಕ್ಕೆ ಜೀವ ತುಂಬಿದ ಸ್ವರವೇ, ನನ್ನ ಹೃದಯದ ತಂತಿಗಳಲ್ಲಿ ಮೃದುವಾಗಿ ನುಡಿದ ಸಂಗೀತವೇ ನೀನು? ಯಾರು ನೀನು? ಇನ್ನು ಕೊನೆ ಪ್ರಶ್ನೆ, ಅವ್ರದ್ದು ಮದುವೆ ಆಯಿತು, ನಿಮ್ದು ಯಾವಾಗ? ಇಲ್ಲ, ನಾನು ಒಂದು ವೇಳೆ ಈ ಟೈಮಲ್ಲಿ ಏನಾದರೂ ಇದಾದರೆ ಟಾಪಿಕ್ ಡಿಸ್ಕಷನ್ಗೆ ಟೈಮ್ ಇರಲ್ಲ. ನೀವು ಫಸ್ಟಿಗೆ ಅವ್ರಿಗೆ ಹೇಳಬೇಕು, ನೋಡಿ ನಾನು ಚರಿತ್ರೆ ಅಂತ ಒಂದು ಚಾನಲ್ ಮಾಡ್ತಾ ಇದ್ದೇನೆ, ನಂಗೆ ಡೈಲಿ 4 ಗಂಟೆ ನಾನು ಫೋನಲ್ಲಿ ಇರಬೇಕು. ಆ ಥರ ಅಂದಾಗ ಅನಿಸುತ್ತೆ ಇದು ನಮಗೆಲ್ಲ ಆಗಲಿಕ್ಕಿಲ್ಲ, ನಾವು 8 ಗಂಟೆ ಕೆಲಸ ಮಾಡ್ತೀವಿ, ಮತ್ತೆ ಪುನಃ ಡಿಸ್ಕಸ್ ಮಾಡ್ತೀವಿ, ಅದಕ್ಕೊಂದು ಟೈಮ್ ಕೊಡಬೇಕಲ್ಲ, ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಈಗ ಸದ್ಯಕ್ಕಂತೂ ನಂದು ಡೈವರ್ಟ್ ಆಗಿಲ್ಲ, ಏನಿದ್ರು ಚರಿತ್ರೆ. ಮಾತಿಗಿಂತ ಕೆಲಸವನ್ನೇ ಪ್ರೀತಿಸುವ ಪರಿಶ್ರಮಿ ನೀನು. ಸಮಯವೇ ಇಲ್ಲ ಎನ್ನುವಷ್ಟು ಬಿಡುವಿಲ್ಲದಿರಲು ಸೂರ್ಯಚಂದಿರನೇ ನೀನು. ಪ್ರೀತಿಯ ಸೆಳೆತವ ಅರಿಯದ ಆ ನಿನ್ನ ಮುಗ್ಧ ನಡೆಗೆ ನಗದೆ ಮತ್ತೇನು ಮಾಡಲಾಗದ ಅಭಿಮಾನಿಯಾದೆ ನಾನು. ನೈಟ್ ವಾಯ್ಸ್ ಕೊಟ್ಟಿರ್ತೀನಿ, ಬೆಳಿಗ್ಗೆ ನ್ಯೂಸ್ ನೋಡ್ತೀನಿ, ನನ್ನ ವಾಯ್ಸ್ ಇಲ್ಲ. ನಾನು ಊಟಕ್ಕೆ ಬರೋ ಥರ ಮಾಡ್ತಾ ಇದ್ದೆ. ನಮಗೆ ಬಡತನ ಇದೆ, ನಮ್ಮಿಂದ ಆಗಲ್ಲ, ಅದೃಷ್ಟ ಇಲ್ಲ, ಅವಕಾಶ ಸಿಗಲಿಲ್ಲ, ಅದಕ್ಕೆ ನನಗೆ ಇವತ್ತು ಸಕ್ಸಸ್ ಆಗಲಿಲ್ಲ. ನಾನು 8ನೇ ಕ್ಲಾಸಿಂದ ಶಾಲೆಗೆ ಹೋಗಿದ್ದು, ನಾನು ಕಲ್ತಿದ್ದು ಗಾರೆ ಕೆಲಸ ಮಾಡ್ತೀನಿ. ಚರಿತ್ರೆಯ ಪಯಣದಲ್ಲಿ ಪ್ರತಿಧ್ವನಿಯಾದ ಹೆಜ್ಜೆ ನೀನು. ಬೆವರಿನ ಹನಿಯಲ್ಲಿ ಹೊತ್ತ ಕನಸಿನ ಜ್ವಾಲೆ ನೀನು. ಸಾಧನೆಯೊಳಗೆ ಮಿನುಗಿದ ಶ್ರಮದ ಬೆಳಕು ನೀನು. ಗೌರವವಾಗಿ ಆರಂಭವಾದ ನನ್ನೀ ಭಾವನೆಗೆ ಕಾರಣ ನೀನು. ನಿಷ್ಕಲ್ಮಶ ಮನಸ್ಸಿಗೆ ಸ್ವತಃ ಜೀವಕ್ಕೆ ಪ್ರೀತಿಯಾದ ನೀನು. ನಿನ್ನ ಒಪ್ಪಿಗೆ ಮಾತ್ರ ಸಾಕು, ಪ್ರೇಮಿ ನಾನು, ಪ್ರೇಯಸಿ ನೀನು. ನನ್ನ ಹೆಜ್ಜೆಯ ತಾಳಕ್ಕೆ ಸೇರಿದ ಸಂಗಾತಿ ನೀನು. ನನ್ನುಸಿರ ಏರಿಳಿತವ ಆಲಿಸಿದ ಪ್ರಾಣ ನೀನು. ಅಪರಿಚಿತ ದಾರಿಯಲ್ಲೂ ಪರಿಚಿತವಾದ ಜೀವಸ್ಪಂದನ ನೀನು. ಕಾಲವು ನಿಂತು ನೋಡುವ ಮಧುರಕ್ಷಣ ನೀನು. ಚಂದ್ರ ತರುವವನಲ್ಲನು. 3 ಗಂಟಿನ ಈ ಅನುಬಂಧದ ಹಾಡಿಗೆ ರಾಗವಾಗುವ ಪೂರ್ಣ ಚಂದಿರ ನೀನು. ನನ್ನ ಆಕಾಶವನ್ನೇ ಚಂದ್ರನಿಂದ ತುಂಬಿದವನು ನೀನು. ನನ್ನ ಕನಸಿನ ದಿಕ್ಕಿಗೆ ದಾರಿ ತೋರಿದ ಧ್ರುವತಾರೆ ನೀನು. ಗಾಳಿಯ ಅಪ್ಪುಗೆಯಲ್ಲಿ ಬೆರೆತ ಸಾನ್ನಿಧ್ಯ ನೀನು. ಕಣ್ಣೋಟದಲ್ಲೇ ಭಾವನೆಗೆ ಜೀವವಾದ ಪ್ರಾರಂಭ ನೀನು. ನಿನ್ನ ನೋಟದ ಕಣ್ಣ ಭಾಷೆಗೆ ನನ್ನದೆಲ್ಲಿಯ ವ್ಯಾಕರಣ. ನಿನ್ನೆವರೆಗೂ ನೀ ಯಾರೋ ನನಗೆ ಎಂಬ ಕುತೂಹಲವಾಗಿದ್ದ ನೀನು ಇಂದು ನನ್ನವನು, ಕೇವಲ ನನ್ನವನು, ಸದಾ ಕಾಲಕ್ಕೂ ನನ್ನವನೇ ನೀನು. ಓಕೆ ಅಲ್ಲ? ಸೂಪರ್. ಥ್ಯಾಂಕ್ ಯು.